ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಜನರ ಕಿಸೆ ಮತ್ತಷ್ಟು ಖಾಲಿಯಾಗುವಂತಹ ಸುದ್ದಿ ಅನಿಸ್ತಾ ಇದೆ. ಯಾಕಂದ್ರೆ ಬರದಿಂದ ತತ್ತರಿಸಿದ ಜನರಿಗೆ ದರ ಏರಿಕೆಯ ಶಾಕ್ ಆಗಿದೆ ತಟ್ಟಂತ. ಈರುಳ್ಳಿ ಮಧ್ಯೆ ಈಗ ರೆಡ್ ಬ್ಯೂಟಿ ಕೂಡ ಕೊಂಚ ಏರಿಕೆಯಾಗ್ತಾ ಇದೆ. ಅಂದ್ರೆ ಈರುಳ್ಳಿ, ಟೊಮೆಟೊ ಇವೆಲ್ಲವೂ ಕೂಡ ದರ ಏರಿಕೆಯಾಯಿತು. ಈಗ ಅದರ ನಡುವೆ ಈಗ ಮತ್ತೂ ಒಂದು ಬಿಸಿ ತಟ್ತಾ ಇದೆ. ನಂದಿನಿ ಹಾಲಿನ ದರ ಮತ್ತೆ ಪರಿಷ್ಕರಣೆಯಾಗತ್ತಾ? ನಂದಿನಿ ಹಾಲಿನ ದರ ಪರಿಷ್ಕರಣೆಗೆ ಕೆಎಂಎಫ್ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಆಗಸ್ಟ್ನಲ್ಲಿ ದರವನ್ನ ಏರಿಸಿತ್ತು ನಂದಿನಿ, ಈಗ ಮತ್ತೆ ಹಾಗಿದ್ರೆ ದರ ಪರಿಷ್ಕರಣೆಯಾಗತ್ತಾ? ನಂದಿನಿ ಹಾಲಿನ ದರ ಪರಿಷ್ಕರಣೆಗೆ ಈಗ ಕೆಎಂಎಫ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕೆಎಂಎಫ್ ಅಧಿಕಾರಿಗಳ ಮಟ್ಟದಲ್ಲಿ ದರ ಏರಿಕೆಯ ಚರ್ಚೆ ಆಗ್ತಾ ಇದೆ. ಇನ್ನು ನ್ಯೂ ಇಯರ್ಗೆ ಏರಿಕೆ ಆಗತ್ತಾ ನಂದಿನಿ ಹಾಲಿನ ದರ? ಹಾಗಾದ್ರೆ ಹಾಲಿನ ದರ ಪರಿಷ್ಕರಣೆಗೆ 14 ಹಾಲು ಒಕ್ಕೂಟಗಳಿಂದ ಕೆಎಂಎಫ್ಗೆ ಮನವಿ ಹೋಗಿದೆ. ಸರ್ಕಾರಕ್ಕೆ ಪರಿಷ್ಕರಣೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಕೆಎಂಎಫ್ ನಿರ್ಧಾರ ಮಾಡಿದೆ. ಅಧಿವೇಶನದ ಬಳಿಕ ಸಿಎಂ ಭೇಟಿಯಾಗಲಿರುವ ಕೆಎಂಎಫ್ ಅಧಿಕಾರಿಗಳು ಪ್ರತಿ ಲೀಟರ್ಗೆ 5 ರೂಪಾಯಿ ದರ ಹೆಚ್ಚಿಸುವಂತೆ ಕೆಎಂಎಫ್ನಿಂದ ಮನವಿ ಹೋಗಿದೆ. ಕಳೆದ ಆಗಸ್ಟ್ 1ರಿಂದ ನಂದಿನಿ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡಿತ್ತು ಕೆಎಂಎಫ್. ಈಗ ಮತ್ತೆ ದರವನ್ನ ಹೆಚ್ಚಳ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಸ್, ಹಾಗಿದ್ರೆ ಎಷ್ಟಾಗಬಹುದು, ಯಾವ ಹಾಲು ಎಷ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ನಲ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಮ್ಮ ಒಕ್ಕೂಟಗಳಿಂದ ಡಿಮ್ಯಾಂಡ್ ಬಂದರೆ ಸರ್ಕಾರದ ಮುಂದೆ ಇಡ್ತೀವಿ. ಅಲ್ಲ ಸರ್, ಅವರು ಅವಾಗಲೇ ಕೇಳಿದ್ದಾರೆ ಅಂತ ಸುದ್ದಿ ಸರ್. ಅಲ್ಲ, ಕೇಳ್ತಿರೋದು ನಾವು ಲಾಸ್ಟ್ ಟೈಮೇ ಕೂಡ ಕೇಳಿದ್ವಿ. ಲಾಸ್ಟ್ ಟೈಮೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ರೂಪಾಯಿ ಬೇಕು ಅಂತ ನಾವು ಬೆಂಬಲ ಇಟ್ಟಿದ್ವಿ ಬೇಡಿಕೆನ. ಅದರಲ್ಲಿ ಪರಿಗಣಿಸಿ 3 ರೂಪಾಯಿ ಕೊಟ್ಟಿದ್ದಾರೆ. ಹಿಂದೆ ಬೇಡಿಕೆ ಇತ್ತು. ಮತ್ತೆ ಇನ್ನೊಂದ್ಸರಿ ನಾವು ಒಕ್ಕೂಟಗಳು ಚರ್ಚೆ ಮಾಡಿ ಡಿಮ್ಯಾಂಡ್ ಬಂದರೆ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿ ಸಿಎಂ ಭೇಟಿ ಮಾಡಿ ಪ್ರಸ್ತಾಪನೆ ಇಡ್ತೀವಿ. ಅದು ಸದ್ಯಕ್ಕಂತೂ ಬಂದಿಲ್ಲ. ಅವನು ಮುಂದೆ ನೋಡಿಕೊಂಡು ನಾವು ನೋಡೋಣ, ಬೇಡಿಕೆ ಎಷ್ಟು ಬರುತ್ತೆ ಅದನ್ನು ಪರಿಶೀಲನೆ ಮಾಡಿ ಇಡ್ತೀವಿ. ನಷ್ಟ ಅಂದರೆ ನಮಗೆ ಈಗ ನಮ್ಮ ಪ್ರೊಕ್ಯೂರ್ಮೆಂಟ್ಗೆ ಪೂರ್ತಿ ನಾವು ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದೀವಿ. ನಾವು ಏನು ಸರ್ಕಾರ 3 ರೂಪಾಯಿ ನಿಗದಿ ಮಾಡಿತ್ತು ಅದನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ 50% ನಮಗೆ ಹಾಲಿನ ಸೇಲ್ಸ್ ಇರೋದ್ರಿಂದ 50%ಗೆ ಎಕ್ಸ್ಟ್ರಾ ನಾವು ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಸ್ವಲ್ಪ ಒಕ್ಕೂಟಗಳು ಬರ್ಡನ್ ಆಗಿರೋದಂತೂ ನಿಜ. ಅದನ್ನು ಈಗ ನಾವು ಬೇರೆ ಸ್ವೀಟ್ ಸೇಲ್ಸು ಈ ಥರ ಕವರಪ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ವಿ, ಸ್ವಲ್ಪ ಐಸ್ ಕ್ರೀಮ್ ಸೇಲ್ಸು ಈ ರೀತಿಯಾಗಿ. ಬಟ್ ನೋಡೋಣ, ಅದನ್ನು ನಾವು ಇನ್ನೊಂದು ಸರಿ ಪರಾಮರ್ಶೆ ಮಾಡಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಾವು ಸರ್ಕಾರದ ಮುಂದೆ ಪ್ರಸ್ತಾಪ ಇಡ್ತೀವಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಆಗಸ್ಟ್ 1ರಲ್ಲೇ ಹಾಲಿನ ದರ, ನಂದಿನಿ ಹಾಲಿನ ದರ 3 ರೂಪಾಯಿ ಹೆಚ್ಚಳ ಆಗಿದೆ. ಈಗ ಮತ್ತೆ ದರ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಕೆಎಂಎಫ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾವಾಗ ದರ ಹೆಚ್ಚಾಗೋ ಸಾಧ್ಯತೆ ಇದೆ, ಆ ನಿರ್ಧಾರಕ್ಕೆ ಬರ್ತಾರಾ ಸದ್ಯದಲ್ಲೇ ಹಾಗಾದ್ರೆ ಅಂತ? ಪ್ರಗತಿ, ರಾಜ್ಯದ ಜನತೆಗೆ ಮತ್ತೊಮ್ಮೆ ದರ ಏರಿಕೆಯ ಶಾಕ್ ಅಂತಲೇ ಹೇಳ್ಬೋದು, ಶಾಕ್ ಕಾದಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈಗಷ್ಟೇ ಕಳೆದ ಆಗಸ್ಟ್ ನಲ್ಲಿ 3 ರೂಪಾಯಿ ದರ ಏರಿಕೆಯಾಗಿತ್ತು ನಂದಿನಿ ಹಾಲಿನ ದರ. ಈಗ ಮತ್ತೆ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸೋದಿಕ್ಕೆ ಅಂತೇಳಿ ಕೆಎಂಎಫ್ ಈಗಾಗಲೇ ಮುಂದಾಗಿರುವಂತದ್ದು. ಅಂದ್ರೆ 14 ಹಾಲು ಒಕ್ಕೂಟಗಳು ಏನಿದಾವೆ ಅವು ಎಲ್ಲರೂ ಕೂಡ ಒಂದಷ್ಟು ಏನು ಕಾರಣಗಳನ್ನ ಇಟ್ಟುಕೊಂಡು ಈಗಾಗಲೇ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಸೋದಿಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ. ಈಗಾಗಲೇ ಕೆಎಂಎಫ್ ಮುಂದೆ 14 ಹಾಲು ಒಕ್ಕೂಟಗಳು ಕೂಡ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ಮೇವಿಗೂ ಕೂಡ ಅಂದ್ರೆ ಏನು ಆರ್ಥಿಕ ಹೊರೆಯನ್ನ ಭರಿಸೋದಿಕ್ಕೆ ಅಂತ ಹೇಳಿ ಆ ಒಂದು ಕಾರಣವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಏನು ಈಗಾಗಲೇ ಬರದಿಂದಾಗಿ ಮೇವಿಗೂ ಏನು ಜಾಸ್ತಿ ರೇಟ್ ದರ ಕೂಡ ಜಾಸ್ತಿ ಆಗಿರುವಂತದ್ದು, ಮೇವು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ಎಲ್ಲ ಎಷ್ಟು ಹೆಚ್ಚಾಗಬಹುದು ಅನ್ನೋದು ಪ್ರಮುಖವಾಗಿ ಜನರಲ್ಲಿ ಬರುವಂತಹ ಒಂದು ಪ್ರಶ್ನೆ. ಹಾಗಾಗಿ 3 ರೂಪಾಯಿ, ಕಳೆದ ಬಾರಿ 5 ರೂಪಾಯಿ ಕೇಳಿದ್ರು, 3 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಒಕ್ಕೂಟ ಕೇಳಿದಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅಂದ್ರೆ ಈಗ ಎಕ್ಸ್ಟ್ರಾ 2 ರೂಪಾಯಿ ಏನವ್ರು ಕೇಳಿದ್ರು ಅದೀಗ ಹೆಚ್ಚಳ ಆಗುತ್ತಾ, ಅಥವಾ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರಾ? ಎಷ್ಟು ಹೆಚ್ಚಾಗಬೇಕು ಅನ್ನುವಂಥದ್ದು ಇವರ ಪ್ರಸ್ತಾವನೆ? ಪ್ರತಿಮಾ, ಖಂಡಿತವಾಗಿಯೂ ಕಳೆದ ಬಾರಿ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ ಅದು 3 ರೂಪಾಯಿ ಜಾಸ್ತಿ ಆಯ್ತು. ಅದು 3 ರೂಪಾಯಿ ನೇರವಾಗಿ ರೈತರಿಗೆ ಹೋಯ್ತು.
ಅದಾದ ಬಳಿಕ ಈಗ 5 ರೂಪಾಯಿ ಮತ್ತೆ 5 ರೂಪಾಯಿ ಹೆಚ್ಚು ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಗೆ ಮುಂದಾಗಿರುವಂತದ್ದು 14 ಹಾಲು ಒಕ್ಕೂಟಗಳ ಮುಖ್ಯಸ್ಥರು ಕೂಡ. ಅಂದ್ರೆ ಇದರಲ್ಲಿ ಇದು ನೇರವಾಗಿ ರೈತರಿಗೆ ಹೋಗುತ್ತಾ ಅಥವಾ ಇದು ಹಾಲು ಒಕ್ಕೂಟಗಳಿಗೆ ಹೋಗುತ್ತಾ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿ ಕಳೆದ ಬಾರಿ 3 ರೂಪಾಯಿ ನೇರವಾಗಿ ರೈತರಿಗೆ ಹೋದಂತ ಹಿನ್ನೆಲೆಯಲ್ಲಿ ಹಾಲು ಒಕ್ಕೂಟಗಳು ಕೂಡ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಅದಕ್ಕೆ ಅವರು ಅಂದ್ರೆ ಹಾಲು ಒಕ್ಕೂಟದ ಮುಖ್ಯಸ್ಥರು ಕೂಡ ಈಗಾಗಲೇ KMF ಗೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ KMF ಗೆ ಮತ್ತೆ ಅವರು ಏನು ದರ ಏರಿಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೇಳ್ಕೊಂಡಿರುವಂತದ್ದು. ಹಾಗಾಗಿ ಈಗ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಅಧಿವೇಶನದ ಬಳಿಕ CM ಅವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಧಿಯನ್ನು ಕೂಡ ಕೇಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಅಂದ್ರೆ ಈಗ ಅಧಿವೇಶನದ ಬಳಿಕ ಬಂದ ಸಂದರ್ಭದಲ್ಲಿ ಈಗ KMF ನಿಂದ ಒಂದು ಟೀಮ್ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡೋದಕ್ಕೂ ಕೂಡ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. 5 ರೂಪಾಯಿ ಹೆಚ್ಚಿನ ಹೊರೆ ಆಗೋದು ಅಂತ ಒಂದು ಸಾಧ್ಯತೆ ಇದೆ ಅಂತೀರಿ? ಅಂದ್ರೆ 5 ರೂಪಾಯಿ ಅವರು ಕೇಳಿದ ತಕ್ಷಣ 5 ರೂಪಾಯಿ ಜಾಸ್ತಿ ಮಾಡುವಂತಹ ಸಾಧ್ಯತೆ ಕೂಡ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಯಾಕಂತಂದ್ರೆ 4 ರೂಪಾಯಿ ಕೂಡ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ 42 ರೂಪಾಯಿ ಇದೆ ಏನು ಹಾಲಿನ ದರ ಲೀಟರ್. ಅದು ಮತ್ತೆ 4 ರೂಪಾಯಿ ಅಂತಂದ್ರೆ ಮತ್ತೆ 46 ರೂಪಾಯಿ ಅಂದ್ರೆ ಬೇರೆ ಬೇರೆ ಹಾಲಿನ ದರ ಒಂದೊಂದು ರೀತಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಅಂತಂದ್ರೆ ಒಟ್ನಲ್ಲಿ ಈ ಏನು ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಡ್ಲಿದ್ದಾರೆ. ಹಾಗಾಗಿ ಜನವರಿಯಿಂದನೇ ಇದಕ್ಕೆ ಸರ್ಕಾರ ಅಷ್ಟು ಅನ್ನುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ, ಇತ್ತ ಒಂದು ವೇಳೆ ಆದ್ರೂ ಕೂಡ ಇದು ಜನರಿಗೂ ಕೂಡ ಹೊರೆಯಾಗಲಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನು ಕೂಡ KMF ಕೂಡ ಮಾಡ್ಕೊಂತಾ ಇದೆ. ಅಧಿವೇಶನದ ಬಳಿಕ ಎಲ್ಲ ಇದಕ್ಕೂ ಕೂಡ ಉತ್ತರ ಸಿಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.